ಪಿಒಕೆಗೆ ಸೇನೆ ನುಗ್ಗಿಸಿದ ಪಾಕ್, ಮುನೀರನ ಗುಂಡಿಗೆ 150 ಬಲಿ, ಗಡಿಯಲ್ಲಿ ಭಾರತ ಹೈ ಅಲರ್ಟ್, ಮರುಕಳಿಸುತ್ತಾ 1971ರ ಯುದ್ಧ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಿಒಕೆನಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳಾಗ್ತಿವೆ. ಪಾಕ್ ಸೇನೆ ಮತ್ತು ಅಲ್ಲಿನ ಜನರ ನಡುವೆ ನಡೀತಾ ಇರೋ ಸಂಘರ್ಷ ಅಂತರ್ ಯುದ್ಧದ ಹಂತಕ್ಕೆ ಅಲ್ಲಿ ಹೋಗ್ತಾ ಇದೆ. ಯಾವ ಮಟ್ಟಿಗಂದ್ರೆ ಈ ಸಲ ಭಾರತ ತನ್ನ ಗಡಿಯನ್ನ ಅಚ್ಚರಿಯ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಅಲರ್ಟ್ನೆಸ್ನೊಂದಿಗೆ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಇಡೀ ಪಿಒಕೆಗೆ ದಿಗ್ಬಂಧನ ಹಾಕಿರೋ ಮಾಹಿತಿನೂ ಸಿಗ್ತಾ ಇದೆ. ಮುನೀರ್ ಸೇನೆಯ ಗುಂಡೇಟಿಗೆ ಪಿಒಕೆನ 150ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿನೂ ಬರ್ತಾ ಇದೆ. ಇದರ ಪರಿಣಾಮ ಅಲ್ಲಿನ ಜನ ಪಾಕಿಸ್ತಾನ ಬೇಡ, ಬಾರ್ಡರ್ ಓಪನ್ ಮಾಡಿ ನಾವು ಭಾರತಕ್ಕೆ ಹೋಗ್ತೀವಿ ಅಂತ LOC ಕಡೆಗೆ ಬರುವ ಘೋಷಣೆ ಮಾಡ್ತಿದ್ದಾರೆ. ಸೇಮ್ 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಟೈಮ್ನಲ್ಲಿದ್ದ ಪರಿಸ್ಥಿತಿ ಹೇಗಿತ್ತೋ ಹಾಗೆ ಆಗ್ತಾ ಇದೆ. ಹಾಗಿದ್ರೆ ಭಾರತ ಈ ಅವಕಾಶವನ್ನ ಬಳಸಿಕೊಳ್ಳುತ್ತಾ? ರಾಜನಾಥ್ ಸಿಂಗ್ ಅವರು ಹೇಳಿರೋ ಹಾಗೆ ಅಲ್ಲಿನ ಜನರೇ ಭಾರತವನ್ನ ಸೇರೋ ಕಾಲ ಹತ್ತಿರ ಬಂತ. ಈ ಸಲ ಪಿಒಕೆ ಜನ ಅಂತಿಮ ಯುದ್ಧ ಅಂತ ಹೇಳ್ತಿರೋದು ಯಾಕೆ? ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿನೇ ಹೊಸ ಮುಕ್ತಿ ವಾಹಿನಿ ಆಗ್ತಾ ಇದೆಯಾ? ಎಲ್ಲ ರೋಚಕ ಬೆಳವಣಿಗೆಗಳನ್ನ, ಈ ಗಂಭೀರ ಬೆಳವಣಿಗೆಗಳನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಪಾಕ್ ಸೇನೆ ಗುಂಡಿಗೆ 150 ಬಲಿ, ದಿಗ್ಬಂಧನ ಭೇದಿಸೋಕೆ ಗಡಿಯತ್ತ ಜನ. ಎಸ್ ಸ್ನೇಹಿತರೆ, ಕಳೆದ 1 ವರ್ಷದಿಂದ ಪಿಒಕೆನಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತು. ಮೂಲಸೌಕರ್ಯ, ಆಹಾರ, ಮಾನವ ಹಕ್ಕುಗಳು ಅಂತ ಅಲ್ಲಿನ ಜನ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಕೆಲ ದಿನಗಳಿಂದ ಈ ಹೋರಾಟದ ರೂಪ ಬದಲಾಗಿ ಹೋಗಿದೆ. ಈಗ ನಾವು ಹೇಳೋ ಕೆಲ ಘಟನೆಗಳನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ. ಆಗ ಇದರ ತೀವ್ರತೆ ಏನು, ಯಾಕೆ ಈ ಹೋರಾಟ ಮೊದಲಿನ ತರ ಅಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಜೂನ್ 5, 2026 ಪಾಕಿಸ್ತಾನ ಸರ್ಕಾರ ಜಮ್ಮು ಕಾಶ್ಮೀರ್ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ JAAC ಜಾಕ್ ಈ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಹೇಳಿ ಬ್ಯಾನ್ ಮಾಡ್ತು. ಈ ಸಂಘಟನೆ ಪಿಒಕೆ ಹಕ್ಕುಗಳಿಗಾಗಿ ಹೋರಾಡೋ ದೊಡ್ಡ ಕೂಟ. ಇದನ್ನ ಬ್ಯಾನ್ ಮಾಡಿ ಹೋರಾಟ ಹತ್ತಿಕ್ಕೋಕೆ ಮುನೀರನ ಸೇನೆ ಪ್ರಯತ್ನ ಪಡ್ತು. ಆದರೆ ಇದನ್ನ ವಿರೋಧಿಸಿದ ಜನ ಜೂನ್ 8ನೇ ತಾರೀಕು ರಾವಲ್ಕೋಟ್ ಮತ್ತು ಪೂಂಚ್ ಜಿಲ್ಲೆಯಲ್ಲಿ ಬೀದಿಗಿಳಿದ್ರು. ಇದನ್ನು ಎಂದಿನಂತೆ ಪಾಕ್ ಸೇನೆ ಕ್ರೂರವಾಗಿ ಹತ್ತಿಕ್ತು. ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಇದನ್ನ ವಿರೋಧಿಸಿ ಮತ್ತೆ ಅಲ್ಲಿ ಮೇಲಿಂದ ಮೇಲೆ ಪ್ರತಿಭಟನೆಗಳು ಶುರುವಾದವು. ಮತ್ತೆ ಪಾಕ್ ಸೇನೆ ಅವ್ರನ್ನ ಗುಂಡಿಟ್ಟು ಹತ್ಯೆ ಮಾಡ್ತಾ ಬಂತು. ಈ ನಡುವೆ JAAC ಪ್ರಮುಖ ನಾಯಕ ಶೌಕತ್ ನವಾಜ್ ಮೀರ್ರನ್ನ ಅರೆಸ್ಟ್ ಮಾಡ್ತು ಸೇನೆ. ಇದೇ ಈ ಪ್ರತಿಭಟನೆಗೆ ಬಿಗ್ ಟ್ವಿಸ್ಟ್. ಈ ಅರೆಸ್ಟ್ ಆಗಿದ್ದೇ ಪಿಒಕೆ ಮತ್ತೆ ಧಗ ಭಗ ಅಂತ ಉರಿಯೋಕೆ ಕಾರಣ ಆಗಿದೆ. ಜುಲೈ 5ನೇ ತಾರೀಕು ಭಾನುವಾರ ಮತ್ತೆ ರಾವಲ್ಕೋಟ್ನಲ್ಲಿ ದಾಳಿಯಾಗಿದೆ. ಅಲ್ಲಿ ಒಂದೇ ದಿನ 150ಕ್ಕೂ ಅಧಿಕ ಜನ ಮೃತಪಟ್ಟಿರೋ ಮಾಹಿತಿ ಸಿಗ್ತಾ ಇದೆ. ಪಾಕ್ ಸೇನೆಯ ಕ್ರೌರ್ಯಕ್ಕೆ ಪ್ರತಿಭಟನಾಕಾರರ ಅಷ್ಟು ಜನರು ಪ್ರಾಣ ಹೋಗಿದೆ ಅಂತ. ಮುಜಫರಾಬಾದ್, ರಾವಲ್ಕೋಟ್, ಕೋಟ್ಲಿ, ಮೀರ್ಪುರ್ ಜಿಲ್ಲೆಗಳಲ್ಲಿ ಈ ಸಾವು ನೋವುಗಳಾಗಿವೆ ಅನ್ನೋ ಮಾಹಿತಿ. ಪಾಕಿಸ್ತಾನ ಸರ್ಕಾರ ಜೂನ್ 5ರಿಂದಲೇ ಅಲ್ಲಿ ಇಂಟರ್ನೆಟ್ ಮತ್ತು ಕಮ್ಯುನಿಕೇಷನ್ ಬ್ಲ್ಯಾಕ್ಔಟ್ ಮಾಡಿದೆ ಸ್ನೇಹಿತರೆ. ಅಷ್ಟು ಕ್ಲಿಯರ್ ಆಗಿ ಮಾಹಿತಿ ಹೊರಗೆ ಬರ್ತಾ ಇಲ್ಲ, ಎಷ್ಟು ಜನರು ಪ್ರಾಣ ಹೋಗ್ತಿದೆ ಅಂತ ಹೇಳಿ ಯಾರಿಗೂ ಮಾಹಿತಿ ಹೊರಗೆ ಬರೋಕೆ ಬಿಡ್ತಾ ಇಲ್ಲ. ಆದರೂ ಕೂಡ ಅಲ್ಲಿಂದ ಇಲ್ಲಿಂದ ಹೇಗೋ ಒಂದೊಂದು ವಿಡಿಯೋಸ್ ಲೀಕ್ ಆಗ್ತವೆ. ಮಾಹಿತಿ ಪ್ರಕಾರ ಈಗ ಒಟ್ಟು 10 ಜಿಲ್ಲೆಗಳಲ್ಲಿ ಅಂತರ್ ಯುದ್ಧದ ಪರಿಸ್ಥಿತಿ ಇದೆ. ವಿಡಿಯೋಗಳಲ್ಲಿ ಜನ ಪಾಕ್ ಸರ್ಕಾರದ ವಿರುದ್ಧ ಸ್ವಾತಂತ್ರ್ಯ ಕೇಳ್ತಿರೋದು ಕೂಡ ಕಂಡು ಬಂದಿದೆ. ಅಲ್ಲದೆ ಭಾರತದ ಫ್ರೀಡಮ್ ಸ್ಲೋಗನ್ ಆದ ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅನ್ನೋ ಘೋಷಣೆಗಳನ್ನ ಇವರು ಕೂಗಿರೋದು ಕಾಣಿಸಿದೆ. ಭಾರತದ ಗಡಿ ಹೈ ಅಲರ್ಟ್. ಎಸ್ ಸ್ನೇಹಿತರೆ, ಭಾರತ ಸರ್ವೆಲೆನ್ಸ್ ಜಾಸ್ತಿ ಮಾಡಿದೆ. ಸೈನಿಕರಿಗೆ ಹೈ ಅಲರ್ಟ್ ನಲ್ಲಿ ಗಮನ ಕೊಟ್ಟು ನೋಡುವಂತೆ ಸೂಚಿಸಲಾಗಿದೆ. ಕಾರಣ ಪಾಕಿಸ್ತಾನ ಪಿಒಕೆಗೆ ಪೂರ್ತಿ ದಿಗ್ಬಂಧನ ಹಾಕಿದೆ. ಅವರಿಗೆ ಯಾವ ಕಡೆಗೂ ಹೋಗೋಕೆ, ಪಾಕಿಸ್ತಾನದ ಉಳಿದ ಭಾಗಗಳಿಗೆ ಹೋಗೋಕೆ ಪಾಕಿಸ್ತಾನ ಸೇನೆ ಬಿಡ್ತಾ ಇಲ್ಲ. ಹಾಗೆ ನೋಡಿದ್ರೆ ಈ ಸಲ ಪ್ರತಿಭಟನೆ ಬೆಂಕಿ ಹೊತ್ಕೊಂಡು ಜಾಸ್ತಿ ಉರಿಯೋಕೆ ಇದೇ ದೊಡ್ಡ ಕಾರಣ. ಇಷ್ಟು ದಿನ ಹೋರಾಟ ಹೊಡೆದಾಟ ತನಕ ಬಂದು ನಿಂತ್ಕೊಂಡಿತ್ತು. ಆದ್ರೆ ಈಗ ಪಾಕಿಸ್ತಾನದ ದಿಗ್ಬಂಧನದಿಂದಾಗಿ ಪಿಒಕೆನಲ್ಲಿ ಊಟ ಇಲ್ಲ, ರೇಷನ್ ಇಲ್ಲ, ಔಷಧಿ ಇಲ್ಲ. ಇನ್ನೊಂದ್ ಕಡೆ ಸಬ್ಸಿಡಿ ಕೊಟ್ಟ ಮೇಲೂ ಪಿಒಕೆನಲ್ಲಿ 40 kg ಗೋಧಿ ಹಿಟ್ಟಿನ ಬೆಲೆ 2,000 ಪಾಕಿಸ್ತಾನಿ ರೂಪಾಯಿ ಇದೆ. ಪ್ರತಿಭಟನೆ ಮಾಡಿದ್ರೆ 600ಕ್ಕೂ ಅಧಿಕ JAAC ಆಕ್ಟಿವಿಸ್ಟ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೀಗ ಉಳಿದಿರೋದು ಒಂದೇ ದಾರಿ, ಸ್ವಾತಂತ್ರ್ಯ. ಅದನ್ನ ಪಡಿಬೇಕು ಅಂದ್ರೆ ಪಾಕಿಸ್ತಾನದ ಮುನೀರನ ಸೇನೆಯ ಕ್ರೌರ್ಯದಿಂದ ಬಚಾವಾಗಬೇಕು.
ಅದಕ್ಕೆ ಅವ್ರು ಹುಡ್ಕೊಂಡಿರೋ ದಾರಿ ಭಾರತಕ್ಕೆ ನುಗ್ಗೋದು, LOCಗೆ ಬಂದು ದಾಟೋದು. ಇದೇ ಕಾರಣಕ್ಕೆ ರಾವಲ್ಕೋಟ್ ರ್ಯಾಲಿಯಲ್ಲಿ JAAC ಕೋರ್ ಮೆಂಬರ್ ಸರ್ದಾರ್ ಅಮನ್ ಖಾನ್ ಬಹಿರಂಗವಾಗಿ ಭಾರತದ ಕಡೆ ಮುಖ ಮಾಡಿ ನಿಂತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೆಂಧಾರ್, ಪೂಂಚ್, ರಜೌರಿ ಮತ್ತು ದೋಡಾದಲ್ಲಿರೋ ಭಾರತದ ಜನರೇ, ದಯವಿಟ್ಟು ಹೆಲ್ಪ್ ಮಾಡಿ. ನಮ್ಮ ಹತ್ರ ರೇಷನ್ ಇಲ್ಲ, ಮೆಡಿಸಿನ್ ಇಲ್ಲ, ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಈ ಸೀಸ್ ಫೈರ್ ಲೈನೇ ಬೇಡ, ಬಾರ್ಡರ್ ಓಪನ್ ಮಾಡಿ ನಾವು ಇಂಡಿಯಾಗೆ ಬರ್ತೀವಿ ಅಂತ ಬೇಡ್ಕೊಂಡಿದ್ದಾರೆ. ಮೈಕಲ್ಲಿ ಇಂಡಿಯಾಗೆ ಹೋಗಬೇಕಾ ಅಂತ ಕೇಳಿದ ಅಲ್ಲಿನ ಜನ ಎಲ್ಲರೂ ಒಕ್ಕೊರದಿನಿಂದ ಹೌದು ಹೌದು ಅಂತ ಕೂಗಿದ್ದಾರೆ. ನಮಗೆ ಪಾಕಿಸ್ತಾನದ ಸಹವಾಸ ಬೇಡ ಅಂತ ಘೋಷಣೆ ಕೂಗಿದ್ದಾರೆ. ಇದೇ ಈಗ ಭಾರತದ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ನೊಂದಿಗೆ ಬಾರ್ಡರ್ ಅನ್ನ ನೋಡೋ ರೀತಿ ಮಾಡಿದೆ. ಅದ್ರ ಬಗ್ಗೆ ನೋಡೋಕೆ ಮುನ್ನ ಸ್ನೇಹಿತರೆ, ಒಂದು ನಿಮ್ಮಲ್ಲಿ ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೋಸ್ಕರ ಪ್ರತ್ಯೇಕವಾಗಿ ನಾವು ಮಾಡ್ತಿರೋ ಎಲ್ಲ ಮೆಂಬರ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸನ್ನು ನೋಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ನಾವು ಆಲ್ರೆಡಿ ಮೆಂಬರ್ಸ್ಗೆ ಮಾಡಿರೋ ವೀಡಿಯೋಸ್ನ ನೀವು ಸ್ಕ್ರೋಲ್ ಮಾಡ್ಬೋದು. ಮುಂದೆ ಕೂಡ ಅಂಥದ್ದೇ ಇನ್ನೂ ಸಾಕಷ್ಟು ನಿರಂತರವಾಗಿ ನಾವು ವೀಡಿಯೋಸ್ನ ಪಬ್ಲಿಷ್ ಮಾಡ್ತಾ ಹೋಗ್ತೀವಿ. ಅದು ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ, ನಿಮಗೆ ಜೀವನಕ್ಕೆ ಅದು ವ್ಯಾಲ್ಯೂ ಆ್ಯಡ್ ಮಾಡೋದು ಅಂತ ಅನ್ಸಿದ್ರೆ ನೀವು ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಮರುಕಳಿಸುತ್ತಾ 1971 ಸಂದರ್ಭ. ಎಸ್ ಸ್ನೇಹಿತರೆ, ಅಂತ ಒಂದು ಸೀರಿಯಸ್ ಕ್ವಶನ್ ರೈಸ್ ಆಗ್ತಿದೆ. ಯಾಕಂದ್ರೆ ಇಷ್ಟು ದಿನ POK ನಮಗೆ ಸೇರುತ್ತಾ ಅಂತ ಕೇಳಿಸಿದ್ದಾಗ ಯಾರಿಗೂ ಸ್ಪಷ್ಟವಾದ ಉತ್ತರ ಇರಲಿಲ್ಲ. ಆಗಾಗ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು POK ತಾನಾಗೇನೆ ಬಂದು ಭಾರತಕ್ಕೆ ಸೇರುತ್ತೆ, ನಾನು ಕೂಡ ಭಾರತ ಅಂತ ಹೇಳೋ ದಿನ ಬರುತ್ತೆ ಅಂತ ಲಾಸ್ಟ್ ಇಯರ್ ಹೇಳಿಕೆ ಕೊಟ್ಟಿದ್ರು. ಅದನ್ನು ಬಿಟ್ಟರೆ ನೇರವಾಗಿ ಸೇನೆ ನುಗ್ಗಿಸಿ POK ವಶಕ್ಕೆ ತಗೋಬಹುದು ಅನ್ನೋದನ್ನ ಅದು ವಾಸ್ತವದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದ್ವು. ಯುದ್ಧ ಮಾಡಿ ತಗೊಂಡ್ರು ಕೂಡ ಅಲ್ಲಿನ ಪಾಪ್ಯುಲೇಷನ್ ಒಪ್ಪುತ್ತೇನ್ರಿ ಅನ್ನೋ ವಾದವನ್ನ ಕೂಡ ಕೆಲವರು ಮಂಡಿಸ್ತಾ ಇದ್ರು. ಆದ್ರೀಗ ಸೇಮ್ ಅವತ್ತು ಪೂರ್ವ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿತ್ತೋ, ಭಾರತಕ್ಕೆ ಮುಖ್ಯವಾಗಿ 1971ನಲ್ಲಿ ಪಾಕಿಸ್ತಾನವನ್ನ 2 ತುಂಡು ಮಾಡಿ ಬಾಂಗ್ಲಾವನ್ನ ಹುಟ್ಟಿಸೋಕೆ ಏನ್ ಮುಖ್ಯ ಕಾರಣ ನೆಪ ಸಿಕ್ಕಿತ್ತೋ, ಅದೇ ರೀಸನ್ ಮತ್ತೆ ಬರ್ತಾ ಇದೆ. ಮುನಿರನ ಸೇನೆ ಸಿಕ್ಕ ಹಾಗೆ ದಬ್ಬಾಳಿಕೆ ಮಾಡ್ತಿದೆ POKನಲ್ಲಿ. ಪ್ರಾಣ ಉಳಿಸ್ಕೊಳ್ಳೋಕೆ ಜನ ಅವಾಗಿನ ತರನೇ ಮತ್ತೆ ಭಾರತಕ್ಕೆ ನುಗ್ಗೋಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ರಿಯಲ್ ಆಗಿ ಮಾಡ್ತೀವಿ, ನಮಗೆ ಇಲ್ಲಿರಕ್ಕಾಗಲ್ಲ ಅಂತ ಭಾರತದ ಕಡೆಗೆ ಓಡ್ ಬಂದ್ರೆ ಆಗ ಸೀನ್ ತುಂಬಾ ಬದಲಾಗುತ್ತೆ. ಬಂದ್ರೆ ಏನು, ಬರ್ತಾರೆ ಹುಷಾರ್ ಅಂತ ಹೇಳಿ ಇಂಟೆಲಿಜೆನ್ಸ್ ಹೇಳ್ತಾ ಇದೆ. 1971ರಲ್ಲೂ ಇದೇ ಆಯ್ತು. ಅವತ್ತು ಕೂಡ ಪೂರ್ವ ಪಾಕಿಸ್ತಾನದ ಮೇಲೆ ಪಾಕ್ ಸೇನೆ ಇದೇ ರೀತಿ ದೌರ್ಜನ್ಯ ಮಾಡಿತ್ತು, ಸಂಪತ್ತನ್ನ ದೋಚಿತ್ತು, ವಸಾಹತು ಶಾಹಿ ರೀತಿ ಟ್ರೀಟ್ ಮಾಡಿತ್ತು. ಆ ಕ್ರೂರತೆಗೆ ಹೆದರಿ ಅವತ್ತು ಬರೋಬ್ಬರಿ 99 ಲಕ್ಷಕ್ಕೂ ಅಧಿಕ ನಿರಾಶ್ರಿತರು ಭಾರತದ ಗಡಿ ದಾಟಿ ಒಳಗ್ ಬಂದಿದ್ರು. ನಮ್ಮ ಸೇನೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನ್ ಮಾಡಕ್ಕಾಗತ್ತೆ? ಕೋಟಿ ಜನ ಸೀದಾ ಬಂದ್ಬಿಟ್ರೆ ಅವಾಗಂತೂ ಬೇಲಿನೂ ಕರೆಕ್ಟ್ ಆಗಿರ್ಲಿಲ್ಲ. ಸೀದಾ ದಾಟಕ್ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಅಮಾಯಕರ ಮೇಲೆ, ನಿರ್ಗತಿಕರ ಮೇಲೆ, ಸಾಮಾನ್ಯ ಜನರ ಮೇಲೆ ಗುಂಡಾರ್ಸಕ್ಕಾಗತ್ತಾ? ತಡಿಲಿಕ್ಕೆ ಆಗಿರ್ಲಿಲ್ಲ. ಪಾಕಿಸ್ತಾನಕ್ಕೆ ಇಂದಿರಾ ಗಾಂಧಿ ಎಚ್ಚರಿಕೆ ಕೊಟ್ಟರು, ನಿಮ್ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಪಾಕ್ ಕೇಳಲಿಲ್ಲ. ಆಗ ಬೇರೆ ದಾರಿ ಇಲ್ಲ, ಅದನ್ನ ನೆಪವಾಗಿಡ್ಕೊಂಡು ಭಾರತ ಪಾಕಿಸ್ತಾನವನ್ನ 2 ಹೋಳು ಮಾಡಿ ಬಾಂಗ್ಲಾವನ್ನ ಹುಟ್ಟಿಸ್ಬೇಕಾಯ್ತು. ಈಗಿನ ಪರಿಸ್ಥಿತಿ ನೋಡಿ, ಅಲ್ಲಿ ನಡೀತಿರೋದು ಎಲ್ಲಿ ಪ್ರೊಟೆಸ್ಟ್? ಮುಜಫರಾಬಾದ್ ಮತ್ತು ರಾವಲ್ಕೋಟ್ನಲ್ಲಿ. ನಮ್ಮ LOCನಿಂದ ಕೇವಲ 15 to 40 ಕಿಲೋಮೀಟರ್ಸ್ ದೂರದಲ್ಲಿವೆ ಅಷ್ಟೇ. ನಡ್ಕೊಂಡ್ ಬಂದ್ಬಿಡ್ಬೋದು ಜನ. ತೀರಾ ಇಲ್ಲಿ ಜೀವನ್ ಮರಣದ ಪ್ರಶ್ನೆ ಅಲ್ಲಿ POKನಲ್ಲಿ ಉಂಟಾಯಿತು ಅವರಿಗೆ ಅಂತ ಹೇಳಿದ್ರೆ ಉಂಟಾಗಿದೆ. ಟ್ರಕ್ ಗಟ್ಟಲೆ ಬಂದು ಇಳಿತಾ ಇದ್ದಾರೆ ಪಾಕ್ನ ಮುನಿರನ ಸೇನೆಯವರು ದೌರ್ಜನ್ಯ ಮಾಡಕ್ಕೆ. ಆವಾಗ ಈ ಜನ ಗುಂಪು ಗುಂಪಾಗಿ ಭಾರತಕ್ಕೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಕೂಡ ಇದನ್ನ ಎಚ್ಚರಿಕೆ ಕೊಟ್ಟಿವೆ. ಸೊ ಇಂಥ ವಿಷಮ ಸನ್ನಿವೇಶ ಸೃಷ್ಟಿ ಆಯ್ತು ಅಂದ್ರೆ ಇದನ್ನೇ ಅವಕಾಶವಾಗಿ ಬಳಸ್ಕೊಂಡು ಭಾರತ POKನಲ್ಲಿ ದೊಡ್ಡ ಗೇಮ್ ಏನಾದ್ರೂ ಪ್ಲೇ ಮಾಡುತ್ತಾ? ಕಡೆಗೂ ಕೂಡ POK ಭಾರತಕ್ಕೆ ವಾಪಸ್ ಸಿಗೋ ದಿನಗಳು ಬರ್ತಾವ ಅನ್ನೋ ಆಸೆ ತುಂಬಾ ಜನರಲ್ಲಿ ಈಗ ಮತ್ತೆ ಗರಿಗೆದರಿದೆ. ಸದ್ಯಕ್ಕೆ ಸ್ಟೇಟಸ್ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಸ್ನೇಹಿತರೆ, ಅವತ್ತು ಬಾಂಗ್ಲಾದೇಶ ಪಾಕಿಸ್ತಾನದ ಕೈಯಿಂದ ಬೇರ್ಪಟ್ಟು ಇಂಡಿಪೆಂಡೆಂಟ್ ಆಗೋಕೆ ಹೊರಟಿತ್ತು. ಭಾರತ ಸಹಾಯ ಮಾಡಿ ಹೊಸ ರಾಷ್ಟ್ರ ಹುಟ್ಟೋಕೆ ಹೆಲ್ಪ್ ಮಾಡ್ತು. ನಮಗೂ ಅದಕ್ಕೂ ನೇರ ಸಂಬಂಧ ಇರಲಿಲ್ಲ. ಆದ್ರೆ POK ಕಥೆ ಹಂಗಲ್ಲ. ನಮ್ ಜಾಗ ನಮ್ಮ ಸಂವಿಧಾನದ ಪ್ರಕಾರ, ಅಫಿಷಿಯಲ್ ಮ್ಯಾಪ್ ಪ್ರಕಾರ ನಮ್ಮ ಅವಿಭಾಜ್ಯ ಅಂಗ ಅದು. ನಮ್ಮ ಕೈಯಲ್ಲಿ ಸದ್ಯಕ್ಕಿಲ್ಲ ಅಷ್ಟೇ. ಹೀಗಿರಬೇಕಾದ್ರೆ ಅಲ್ಲಿ ದೌರ್ಜನ್ಯ ಆಗಿ ಸಾವಿರಾರು ಜನರ ಸಾವು ನೋವಿಗೆ ಕಾರಣ ಆಗಿ ಅವರೆಲ್ಲ ಓಡ್ ಬಂದ್ರೆ ನೋಡ್ರಿ, ನಮ್ಮ ಪ್ರಜೆಗಳು ನಾವು ರಕ್ಷಣೆ ಮಾಡೋಕೆ ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅಂತ ಹೇಳಿ ಭಾರತ ಹೆಜ್ಜೆ ಇಡೋಕೆ ಸ್ಟ್ರಾಂಗ್ ರೀಸನ್ ಸಿಗುತ್ತೆ ವಿಶ್ವದ ಮುಂದೆ ಭಾರತಕ್ಕೆ. ಆದ್ರೆ ಇರೋ ಕುತೂಹಲ ಏನು ಅಂದ್ರೆ, ಒಂದ್ ವೇಳೆ ಭಾರತ POKನ ತಗೊಳ್ಳೋಕೆ ಪ್ರಯತ್ನ ಶುರು ಮಾಡಿದ್ರೆ ಯಾವ ಮೆಥಡ್ ಅನ್ನ ತಗೊಳುತ್ತೆ? ಸೇನಾ ಪ್ರಯೋಗವನ್ನ ಮಾಡುತ್ತಾ, ಅಥವಾ 1971ರಲ್ಲಿ ಮಾಡದ ಹಾಗೆ ಅಲ್ಲಿ ಮುಕ್ತಿ ವಾಹಿನಿಗೆ ಬೆಂಬಲ ಕೊಟ್ರಲ್ಲ ಬಾಂಗ್ಲಾದಲ್ಲಿ, ಅದೇ ರೀತಿ ಇಲ್ಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಆ ತರದ ರೆಬೆಲ್ ಗುಂಪುಗಳಿಗೆ POKನಲ್ಲಿ ಬೆಂಬಲ ಕೊಡುತ್ತಾ, ಅಥವಾ ಹೈಬ್ರಿಡ್ ಮಾಡೆಲ್, ಮೊದಲು ಆ ಗುಂಪುಗಳಿಗೆ ಬೆಂಬಲ ಕೊಟ್ಟು ಆಮೇಲೆ ಅಗತ್ಯ ಬಿದ್ದಾಗ ಸೇನೆಯನ್ನ ಕೂಡ ಪ್ರಯೋಗ ಮಾಡುತ್ತಾ 1971 ಮಾಡಿದ ಹಾಗೆ?
ಈ ಎಲ್ಲ ಚರ್ಚೆಗಳು ಈಗ ನಡೀತಾ ಇವೆ. ಜೊತೆಗೆ ಸ್ನೇಹಿತರೆ, ಪಾಕಿಸ್ತಾನ ಮತ್ತೊಮ್ಮೆ 1971 ಬಳಿಕ ತನ್ನ ವೀಕೆಸ್ಟ್ ಪೊಸಿಷನ್ನಲ್ಲಿದೆ. ಇಂಟರ್ನಲ್ಲಿ ಅತಿ ಜನಪ್ರಿಯ ಪೊಲಿಟಿಕಲ್ ಲೀಡರ್ ಇಮ್ರಾನ್ ಖಾನ್ರನ್ನು ಜೈಲಲ್ಲಿಟ್ಟಿದ್ದಾರೆ. ಅವರ ಬೆಂಬಲಿಗೂ ದಿನ ಬೆಳಗಾದರೆ ಗಲಾಟೆ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ. ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಹಾಗಿರಬೇಕಾದ್ರೆ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಉಗ್ರರು ಅವ್ರ ಗಲಾಟೆ ನಡೀತಾ ಇದೆ. ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾರೆ. ಹಾಗೆ ಪಾಕಿಸ್ತಾನ ಅವರ ವೆಸ್ಟರ್ನ್ ಫ್ರಂಟ್ನಲ್ಲಿ ಅಫ್ಘಾನಿಸ್ತಾನದೊಂದಿಗೆ ತಾಲಿಬಾನಿಗಳೊಂದಿಗೂ ಕೂಡ ಅವರೊಂದಿಗೂ ಕೂಡ ದಿನ ಬೆಳಗಾದರೆ ಫೈಟ್ ಮಾಡ್ತಿದ್ದಾರೆ. ಸೊ ಎಲ್ಲ ದಿಕ್ಕುಗಳಿಂದಲೂ ಸಮಸ್ಯೆ ಇದೆ ಪಾಕಿಸ್ತಾನಕ್ಕೆ. ಭಾರತ ಮನಸ್ಸು ಮಾಡಿದ್ರೆ ಇದು ಗ್ರೇಟ್ ಟೈಮ್ ಅನ್ನೋ ವಿಶ್ಲೇಷಣೆ ಇದೆ. ಆರಂಭಿಕ ಹಂತದಲ್ಲಿ POKನ ಸೀದಾ ಇಮ್ಮಿಡಿಯೇಟ್ಲಿ ನಾವು ವಶಕ್ಕೆ ತಗೊಳ್ಳೋಕೆ ರೀತಿಯಲ್ಲಿ ಆ ರೀತಿ ಹೆಜ್ಜೆ ಇಡಬೇಕಂತೂ ಏನಿಲ್ಲ. ಇನಿಷಿಯಲಿ ಮೊದಲ ಹಂತವಾಗಿ ಅವರ ಪ್ರತ್ಯೇಕತಾವಾದಕ್ಕೆ, ಅವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವರಿಗೆ ಪಾಕ್ ಕೈಯಿಂದ ಮುಕ್ತಿ ಕೊಡಿಸೋಕೆ ಹೆಲ್ಪ್ ಮಾಡಿದ್ರೂ ಕೂಡ ಸಾಕು. ಉಳಿದಿದ್ದನ್ನು ನಿಧಾನವಾಗಿ ಹಂತವಾಗಿ ಭಾರತ ಮಾಡೋಕೆ ಅವಕಾಶ ಇರುತ್ತೆ. ನೀವು ಕೇಳ್ಬೋದು 5 ತಿಂಗಳ 6 ತಿಂಗಳ ಅಂಥೇಳಿ. ದೇಶಗಳ ವಿಚಾರದಲ್ಲಿ ಹಾಗೆ ನಡೆಯಲ್ಲ. ಇವೆಲ್ಲ ಶತಮಾನಗಳ ಸಹಸ್ರಮಾನಗಳ ಆಟ. ನೀವು ಡೆಮೋಗ್ರಫಿ ಕೂಡ ಅಲ್ಲೆಲ್ಲ ಹೇಗೆ ಚೇಂಜ್ ಆಯಿತು, ಆ ಭಾಗ ಪಾಕಿಸ್ತಾನ ಅನ್ನೋ ಈಗಿರೋ ಜಾಗನೂ ಕೂಡ ಅಖಂಡ ಭಾರತದಿಂದ ಕೈತಪ್ಪಿ ಹೋಗಿದ್ದು ಹೇಗೆ ಅಂತೆಲ್ಲ ನೀವು ನೋಡಿ ಒಂದ್ಸಲಿ. ಅದೆಲ್ಲ ಸಾವಿರಾರು ವರ್ಷಗಳ ಹಿಸ್ಟ್ರಿ. ಸೊ ಇದ್ದಕ್ಕಿದ್ದಂತೆ ಇವಾಗಲೇ POKನ ನಾವು ಅಫಿಷಿಯಲ್ ಮ್ಯಾಪ್ ಪ್ರಕಾರ ನಾವೇ ಸೇನೆ ಇಟ್ಟು ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗೋದು ಮೊದಲ ಹೆಜ್ಜೆ ಅಲ್ಲದೆ ಹೋದರೂ ಕೂಡ ಅಲ್ಟಿಮೇಟ್ ಆ ಗೋಲ್ನ ಮೊದಲ ಹೆಜ್ಜೆ ಅಲ್ಲಿನ ಬಂಡುಕೋರರಿಗೆ ಬೆಂಬಲ ಕೊಡೋ ಮೂಲಕ ಆಲ್ರೆಡಿ ಶುರುವಾಗಿರಬಹುದಾ ಅನ್ನೋದೇ ಈಗಿರೋ ಕ್ವಶನ್. ಈಗಂತೂ ಸ್ನೇಹಿತರೆ, POK ಜನರ ಈ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಂಬಲ ಸಿಗ್ತಾ ಇದೆ. ಬ್ರಿಟನ್ ಸೇರಿ ಯುರೋಪ್ನ ರಾಷ್ಟ್ರಗಳಲ್ಲೂ ಕೂಡ POK ಪರವಾಗಿ ಪ್ರತಿಭಟನೆ ಆಗ್ತಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಸಂಘ ಸಂಸ್ಥೆಗಳು ಕೂಡ ಪಾಕ್ ಸರ್ಕಾರವನ್ನು, ಮುನೀರನ ಸೇನೆಯನ್ನು ಖಂಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಒಳಗೂ ಕೂಡ ಇಮ್ರಾನ್ ಖಾನ್ರ PTI ಪಾರ್ಟಿ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದೆ. ಜುಲೈ 27ನೇ ತಾರೀಕು POKನಲ್ಲಿ ಇವರು ಇಟ್ಕೊಂಡಿರೋ ಎಲೆಕ್ಷನನ್ನು ಆಲ್ರೆಡಿ PTI ಇಮ್ರಾನ್ ಖಾನ್ ಪಾರ್ಟಿ ಬಹಿಷ್ಕಾರ ಮಾಡಿದೆ. ಸೊ ಭಾರತ, ಪಾಕಿಸ್ತಾನ ಮತ್ತು ಮಧ್ಯದಲ್ಲಿರೋ ಈ POK ವಿಚಾರದಲ್ಲಿ, ಅದರ ಮುಕ್ತಿಯ ವಿಚಾರದಲ್ಲಿ ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಕ್ರಿಯೇಟ್ ಆಗಿ ಹೋಗಿದೆ. ಇದರ ಕ್ಲೈಮ್ಯಾಕ್ಸ್ ಈಗಿರೋ ಕುತೂಹಲ. ನಿಮಗೇನು ಅನಿಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಿರಂತರವಾಗಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ಕೂಡ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.